ಕಾಂಗ್ರೆಸ್ ಮನೆಯಲ್ಲೇ ಅಸಮಾಧಾನದ ಬೇಗುದಿ ಸ್ಫೋಟವಾಗಿದೆ. ಈ ಸ್ಫೋಟ ಸಿಡಿಸಿದ್ದು ಉಪಮುಖ್ಯಮಂತ್ರಿ ಪರಮೇಶ್ವರ್. ನನಗೆ 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಬೇಡ ಅಂದ್ರೂ ನನ್ನನ್ನ ಉಪಮುಖ್ಯಮಂತ್ರಿ ಮಾಡಿದ್ರು. ಹೀಗೆ ಪರಮೇಶ್ವರ್ ಸುಮ್ಮನೆ ಹೇಳಿಲ್ಲ. 3 ಸಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗೋದನ್ನ ಕಾಂಗ್ರೆಸ್ನವರೇ ತಪ್ಪಿಸಿದ್ರು. ಅದಕ್ಕೆ ಹೀಗೆ ಹೇಳಿಕೆ ಕೊಟ್ಟರು. ನನಗೆ 3 ಸಾರಿ ತಪ್ಪಿದೆ. 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಂದ್ರೆ ತಪ್ಪಿಸ್ಕೊಂಡ್ರು. ಹೀಗೆ ಪರಮೇಶ್ವರ್ ಇವತ್ತು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಖರ್ಗೆ, ಕೆಎಚ್ ರಂಗನಾಥ್ ಸೇರಿದಂತೆ ದಲಿತ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಬೆಳೆಯಲು ಬಿಡಲ್ಲ ಅಂತ ತಮ್ಮ ಪಕ್ಷದವರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ನಾನಾಗ್ಲಿ, ನಮ್ಮ ಹಿರಿಯ ಅಣ್ಣನಾದಂತ ಖರ್ಗೆ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ನಾವು ಯಾರು ಕೂಡ ಒಡೆದಾಡುವ ನೀತಿಯನ್ನ ಮಾಡಲಿಲ್ಲ. ಯಾಕೆಂದ್ರೆ ನಾವು ವರ್ಗೀಕರಣ ಮಾಡಲಿಲ್ಲ. ಆದ್ರೆ ಇವತ್ತು ಅನಿವಾರ್ಯತೆ ಇದೆ. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ? ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಲಿಂಗಪ್ಪನವರು ಕೇವಲ ಸ್ವಲ್ಪ ಜಾಗ ಒಂದಕ್ಕೆ ಮುಖ್ಯಮಂತ್ರಿ ತಪ್ಪಿಸ್ಕೊಂಡ್ರು. ಕೆಎಚ್ ರಂಗನಾಥ್ ಅವರು ತಪ್ಪಿಸ್ಕೊಂಡ್ರು. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಂದ್ರೆ ತಪ್ಪಿಸ್ಕೊಂಡ್ರು. ನನಗೆ 3 ಸಾರಿ ತಪ್ಪಿದೆಯಪ್ಪ. 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ದಾವಣಗೆರೆಯಲ್ಲಿ ಛಲವಾದಿ ಮಹಾಸಭಾ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪರಮೇಶ್ವರ್ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಇನ್ನೊಂದು ಕಡೆ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಕೂಡ ಮಾತನಾಡಿ, ಮೋದಿಯನ್ನ ಎದುರಿಸುವ ಶಕ್ತಿ ರಾಹುಲ್ ಗಾಂಧಿಗಿಂತ ಮಲ್ಲಿಕಾರ್ಜುನ್ ಖರ್ಗೆಗಿದೆ. ಮಲ್ಲಿಕಾರ್ಜುನ್ ಖರ್ಗೆಗೆ ಈ ದೇಶದ ಪ್ರಧಾನಿಯಾಗುವ ಅರ್ಹತೆ ಇದೆ ಅಂತ ಬಹಿರಂಗ ಹೇಳಿಕೆ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಮುಖ್ಯಮಂತ್ರಿಗಳಾಗೋದ್ರಲ್ಲ ಅಷ್ಟಲ್ಲ, ಅವರು ಇಡೀ ದೇಶ ದಯವಿಟ್ಟು ಆಗಬೇಕಾಗಿದೆ. ಏಕೆಂದರೆ ಇವತ್ತು ಸರಿಯಾಗಿ ಮೋದಿಯವರು ಇರತಕ್ಕಂಥ ಶಕ್ತಿ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ರಾಹುಲ್ ಗಾಂಧಿಯವರಿಗೂ ಕೂಡ ಹೆಸರಲ್ಲ ಅವರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂತರದ ಮೇಲೆ ಗೊತ್ತಿದೆ. ಪರಮೇಶ್ವರ್ಗೆ ಬೇಸರ ಆಗದಂತೆ ಸರ್ಕಾರದ ಸಕಲ ವ್ಯವಸ್ಥೆ. ಪ್ರಧಾನಿಗೆ ಕೊಡುವ Z+ ಭದ್ರತೆ ಡಿಸಿಎಂ ಪರಮೇಶ್ವರ್ಗೆ. ಸಿಎಂ ಕುಮಾರಸ್ವಾಮಿ ಅನಗತ್ಯ ಖರ್ಚು ಬೇಡ ಅಂತ ಭದ್ರತೆಯನ್ನೇ ಕಡಿಮೆ ಮಾಡಿದ್ದಾರೆ. ಆದರೆ ನಮ್ಮ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ಗೆ ಪ್ರಧಾನಿ, ರಾಜ್ಯಪಾಲರು, ಗಣ್ಯರಿಗೆ ಕೊಡುವ Z+ ಭದ್ರತೆಯನ್ನ ದಾವಣಗೆರೆಯಲ್ಲಿ ಕೊಟ್ಟಿದ್ರು. ಎನ್ಎಸ್ಜಿ ಕಮಾಂಡೋಗಳು, ಎಸ್ಪಿಜಿ ಕಮಾಂಡೋಗಳ ಭದ್ರತೆ ಇತ್ತು. ಸ್ವತಃ ಜಿ ಪರಮೇಶ್ವರ್ ಸಾಹೇಬ್ರು ತಮ್ಮ ಆಪ್ತ ಕಾರ್ಯದರ್ಶಿ ಮೂಲಕ ಪೊಲೀಸ್ ಇಲಾಖೆಗೆ ತಮಗೆ Z+ ಸೆಕ್ಯೂರಿಟಿ ನೀಡುವಂತೆ ಫರ್ಮಾನು ಹೊರಡಿಸಿದ್ದ ಆದೇಶ ಪತ್ರ ನ್ಯೂಸ್ 18ಗೆ ಸಿಕ್ಕಿದೆ. ಏನ್ ಸರ್ ಅಂದ್ರೆ ನಾನೇನು ಭದ್ರತೆ ಕೇಳಿಲ್ಲ ಅಂತ ಉಲ್ಟಾ ಹೊಡೆದ್ರು. Z+ ಅಲ್ಲ, ಅವ್ರು ಏನು ಪ್ರೋಟೋಕಾಲ್ ಏನಿದೆ ಅವ್ರು ಮಾಡ್ಕೊಂತಾರೆ. ನಾವೇನು ಇನ್ಸ್ಟ್ರಕ್ಷನ್ ಕೊಡಕ್ಕೆ ಹೋಗಲ್ಲ. ನಾವು ಅದನ್ನ ನನಗೆ ಇಷ್ಟು ಜನ ಪೊಲೀಸ್ನವ್ರನ್ನ ಕೊಡಿ, ನನಗಿಂತ ಗನ್ ಕೊಡಿ ಅಂತ ನಾವು ಯಾರೂ ಹೇಳಕ್ ಹೋಗೋದಿಲ್ಲ. ನಾನಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ನಾವು ಯಾರೂ ಹೇಳಕ್ ಹೋಗೋದಿಲ್ಲ. ನಾನೇ ಕೇಳಿದ್ರು ಕೊಡಲ್ಲ ಅವರು. ಅಲ್ಲಿ ಅವ್ರದ್ದೇ ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಇರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಪಟ್ಟ ದೊರೆಯಲಿಲ್ಲ ಎಂಬ ಕೊರಗು ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಇನ್ನೊಂದ್ ಕಡೆ ಸಿಎಂಗೆ ಇಲ್ಲದಷ್ಟು ಸೆಕ್ಯೂರಿಟಿ ಕೊಟ್ಟಿರೋದನ್ನ ನೋಡಿದ್ರೆ ದೋಸ್ತಿಯಲ್ಲಿ ಡಿಸಿಎಂ ಪರಮೇಶ್ವರ್ ಎಷ್ಟು ಪವರ್ಫುಲ್ ಲೀಡರ್ ಅನ್ನೋದು ಗೊತ್ತಾಗುತ್ತೆ. ಕ್ಯಾಮರಾಮನ್ ಸಂಜಯ್ ಜೊತೆ HP ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಕೇಂದ್ರ ಸಚಿವ ಅನಂತಕುಮಾರ್ ನಿಧನದ ಬಳಿಕ ರಾಜಕೀಯಕ್ಕೆ ಬರೋದೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದ ತೇಜಸ್ವಿನಿ ಅನಂತಕುಮಾರ್ ಇವತ್ತು ಅಧಿಕೃತವಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಗಣ್ಯರ ಜೊತೆ ತೇಜಸ್ವಿನಿ ಅನಂತಕುಮಾರ್ ವೇದಿಕೆಯನ್ನು ಹಂಚಿಕೊಂಡ್ರು. ಆದರೆ ತೇಜಸ್ವಿನಿ ಬಂದಿದ್ದಕ್ಕೆ ಹಲವು ನಾಯಕರು ಗೈರಾಗಿದ್ರು.
ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಸಮರಾಗ್ನಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.